ಹೇಳಿ ಹೋಗೋ ಕಾರಣ ಈ 3 ಪದಗಳಿದೆಯಲ್ಲ, ಇದು ಬರೀ ಒಂದು ಪುಸ್ತಕದ ಹೆಸರಲ್ಲ. ಇದು ಸುಮಾರು 2 ದಶಕಗಳಿಂದ ಕನ್ನಡಿಗರನ್ನು ಕಾಡುತ್ತಿರುವ ಒಂದು ಭಾವನಾತ್ಮಕ ಬಿರುಗಾಳಿ. ಬನ್ನಿ, ಇವತ್ತು ಈ ಬಿರುಗಾಳಿಯ ಹಿಂದಿನ ಕಾರಣಗಳನ್ನ ಒಮ್ಮೆ ವಿಶ್ಲೇಷಿಸೋಣ. ಈ ಒಂದು ಸಾಲು ಇದೇ ನೋಡಿ ಇಡೀ ಕಾದಂಬರಿಯ ಆತ್ಮ. ಪ್ರೀತಿಸಿ ದೂರ ಆದವರ ನೆನಪಲ್ಲೇ ಬದುಕು ಸವೆಸೋರ ಕಥೆ ಇದು. ರವಿ ಬೆಳಿಗರಿಯವರು ಹೇಳಿ ಹೋಗೋ ಕಾರಣ ಕಾದಂಬರಿಯ ಭಾವನಾತ್ಮಕ ತಿರುಳೇ ಇದು. ಅದಕ್ಕೆ ಅಲ್ವಾ 20 ವರ್ಷಗಳೇ ಕಳೆದ್ರೂ ಈ ಕಾದಂಬರಿ ಇವತ್ತಿಗೂ ಓದುಗರ ಮನಸ್ಸನ್ನ ಬಿಟ್ಟು ಹೋಗಿಲ್ಲ. ಯಾಕೆ ಈ ಕಥೆ ಇಷ್ಟೊಂದು ಕಾಡುತ್ತೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಮೊದಲು ಈ ಕಾದಂಬರಿ ಹುಟ್ಟು ಹಾಕಿದ ವಿದ್ಯಮಾನದ ಬಗ್ಗೆನೇ ಮಾತಾಡೋಣ. ಈ ಕಾದಂಬರಿಯನ್ನು ಬರೆದವರು ಅಕ್ಷರ ಮಾಂತ್ರಿಕ ಅಂತಾನೆ ಫೇಮಸ್ ಆಗಿದ್ದ ರವಿ ಬೆಳಗೆರೆ. ಹೈ ಬೆಂಗಳೂರು ಪತ್ರಿಕೆ ಮೂಲಕ ಮನೆ ಮಾತಾಗಿದ್ದವರು. ಅವರ ಆ ಬರವಣಿಗೆಯ ಶೈಲಿ ಇದೆಯಲ್ಲ, ಒಂಥರ ಹಸಿ ನೇರವಾಗಿರುತ್ತೆ. ಅದೇ ಈ ಕಾದಂಬರಿಯ ಜೀವಾಳ. ಹೌದು, ಓದಿದ್ದ ಬಹುತೇಕರು ಹೇಳೋದಿದನ್ನೇ. ಕೈಗೆತ್ಕೊಂಡ್ರೆ ಸಾಕು, ಮುಗ್ಸೋವರೆಗೂ ಕೆಳಗಿಡೋಕೆ ಮನ್ಸೇ ಬರಲ್ಲ, ಅಷ್ಟು ಹಿಡಿದಿಟ್ಕೊಳ್ತೆ ಅಂತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಇದು ಬರೀ ಕಲ್ಪನೆ ಅಲ್ಲ. ಇದರ ಹಿಂದೆ ಪ್ರೀತಿ, ದ್ರೋಹ ಮತ್ತು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಒಂದು ನೈಜ ಘಟನೆಯ ಕರಾಳ ಕಥೆ ಇದೆ. ಹಾಗಾದ್ರೆ ಈ ಇಡೀ ಭಾವನಾತ್ಮಕ ಬಿರುಗಾಳಿಯ ಕೇಂದ್ರದಲ್ಲಿರೋದು ಯಾರು? ಆ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿ ತುಂಬಾನೇ ಮುಖ್ಯ. ಈ ಕಥೆಯ ಮುಖ್ಯ ಆಟಗಾರರು 4 ಜನ. ಮೊದಲಿಗ ಹಿಮವಂತ, ಅವನದ್ದು ದೈವಿಕ ಪ್ರೀತಿ. ಆಮೇಲೆ ಬರೋದು ಪ್ರಾರ್ಥನಾ, ಮಹತ್ವಾಕಾಂಕ್ಷೆಗಾಗಿ ಪ್ರೀತಿಯನ್ನೇ ಬದಿಗೊತ್ತೋ ಹುಡುಗಿ. 3ನೇಯವನು ದೇವು, ತನ್ನ ದುಡ್ಡಿನಿಂದ ಸ್ಟೇಟಸ್ನಿಂದಲೇ ಬಲಹೆಣೆಯೋ ಶ್ರೀಮಂತ. ಕೊನೆಗೆ ಊರ್ಮಿಳ, ಎಲ್ಲವನ್ನೂ ಮೌನವಾಗಿ ಸಹಿಸೋ ಗೆಳತಿ. ಇವರ ಸಂಬಂಧಗಳ ಸಂಘರ್ಷವೇ ಈ ಕಾದಂಬರಿ. ಇಲ್ಲೇ ನೋಡಿ ಕಥೆಯ ತಿರುವು. ಹಾಲಿನ ಸಾಗರದಂತಿದ್ದ ಪ್ರೀತಿ ಹೇಗೆ ಬೆಂಕಿಯ ಕುಂಡವಾಗಿ ಬದಲಾಗುತ್ತೆ ಅನ್ನೋದೇ ಈ ಕಥೆ. ನೀವೇ ಯೋಚನೆ ಮಾಡಿ, ನಿಮ್ಮ ಸರ್ವಸ್ವ ಅನ್ಕೊಂಡೋರು ನಿಮ್ಮನ್ನ ಬಿಟ್ಟು ಹೋದ್ರೆ ಅವರ ನೆನಪನ್ನ ಕೊಂದು ಹೋಗ್ಬಹುದು. ಆದ್ರೆ ಉಳಿದುಕೊಂಡೋರ ಕಥೆ ಏನು? ಈ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಬನ್ನಿ, ಇಲ್ಲಿಂದ ಕಥೆ ಒಂದು ಕರಾಳ ತಿರುವು ಪಡ್ಕೊಳ್ಳುತ್ತೆ. ಒಂದು ಪ್ರೇಮಕಥೆ ಥ್ರಿಲ್ಲರ್ ಆಗಿ ಹೇಗೆ ಬದಲಾಗತ್ತೆ ಅಂತ ನೋಡೋಣ. ಇದೇ ಕಾದಂಬರಿಯ ಹೃದಯ ಬಡಿತ. ದೈವಿಕ ಪ್ರೀತಿಗೂ ವಿನಾಶಕಾರಿ ಗೀಳಿಗೂ ನಡುವೆ ಒಂದು ತೆಳುವಾದ ಗೆರೆ ಇರುತ್ತೆ. ಆ ಗೆರೆಯ ಮೇಲೆಯೇ ಇಡೀ ಕತೆ ನಿಂತಿರೋದು. ಒಂದು ಕಡೆ ನಿಸ್ವಾರ್ಥ ತ್ಯಾಗ, ಇನ್ನೊಂದು ಕಡೆ ಎಲ್ಲವನ್ನೂ ತನ್ನದಾಗಿಸ್ಕೊಳ್ಬೇಕು ಅನ್ನೋ ಹಠ. ಈ ಕಥೆ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳತ್ತೆ. ಜನರು ಯಾಕೆ ಪ್ರೀತಿಸ್ತಾರೆ? ಹಣಕ್ಕಾಗಿಯಾ? ಒಳ್ಳೆತನಕ್ಕಾಗಿಯಾ? ಸ್ಟೇಟಸ್ಗಾಗಿಯಾ? ಅಥವಾ ಇದ್ಯಾವುದೂ ಅಲ್ಲದೆ ಬೇರೆ ಇನ್ನೇನಕ್ಕಾದ್ರೂನಾ? ಈ ಕಥೆಯಲ್ಲಿ ಪಾತ್ರಗಳಷ್ಟೇ ಮುಖ್ಯವಾದದ್ದು ಇನ್ನೊಂದಿದೆ. ಅದು ಸ್ವತಃ ಲೇಖಕರ ಬರವಣಿಗೆಯ ಶೈಲಿ. ತುಂಬಾ ಜನ ಓದುಗರು ಹೇಳೋ ಪ್ರಕಾರ ಬೆಳಗೆರೆಯವರ ಬರವಣಿಗೆಯಲ್ಲಿ ಒಂದು ಮ್ಯಾಜಿಕ್ ಇದೆ. ಅವರು ಬಳಸೋ ಪದಗಳು ಎಷ್ಟೊಂದು ಚುರುಕಾಗಿರುತ್ತಂದ್ರೆ ಆ ಪಾತ್ರದ ನೋವು, ಖುಷಿ ಎಲ್ಲ ನಮ್ಗೇ ಆಗ್ತಿದೆ ಅನ್ಸ್ಬಿಡುತ್ತೆ. ಅಕ್ಷರಶಃ ಹೃದಯ ಕೀಳಿಬಿಡುತ್ತೆ ಅಂತಾರೆ. ಆದ್ರೆ ಎಲ್ಲರಿಗೂ ಇದು ಇಷ್ಟ ಆಗಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಅಯ್ಯೋ 15 ಪೇಜ್ ಓದಕ್ಕೂ ಆಗ್ಲಿಲ್ಲ, ಆ ಬರವಣಿಗೆ ವಾಕರಿಕೆ ತರಿಸತ್ತೆ, ಪಾತ್ರಗಳು ತುಂಬಾನೇ ಟಾಕ್ಸಿಕ್ ಅಂತಾನೂ ಹೇಳೋರಿದ್ದಾರೆ. ಸೊ ಇಷ್ಟೊಂದು ಪರವಿರೋಧ ಚರ್ಚೆಗಳ ಮಧ್ಯನೂ ಯಾಕೆ ಈ ಕಥೆ ಇವತ್ತಿಗೂ ಜೀವಂತವಾಗಿದೆ? ನೋಡಿ, 2000ನೇ ಇಸ್ವಿಯಲ್ಲಿ ಧಾರಾವಾಹಿಯಾಗಿ ಶುರುವಾಯಿತು. ಆಮೇಲೆ ಪುಸ್ತಕ ಬಂತು, ಯುವಕರ ಫೇವ್ರೇಟ್ ಆಯಿತು. ಅಷ್ಟೇ ಅಲ್ಲ, ಇತ್ತೀಚೆಗೆ 2021ರಲ್ಲಿ ಇದೇ ಕತೆ ಸ್ಟಾರ್ ಸುವರ್ಣದಲ್ಲಿ ದೊಡ್ಡ ಸೀರಿಯಲ್ ಕೂಡ ಆಯಿತು. ಅಂದ್ರೆ 20 ವರ್ಷ ಆದ್ರೂ ಇದರ ಕ್ರೇಜ್ ಕಮ್ಮಿಯಾಗಿಲ್ಲ. ಬಹುಶಃ ಈ ಪುಸ್ತಕದ ನಿಜವಾದ ಶಕ್ತಿ ಇರೋದು ಉತ್ತರಗಳನ್ನ ಕೊಡೋದ್ರಲ್ಲ, ಬದಲಾಗಿ ನಮ್ಮ ತಲೆಯಲ್ಲಿ ಹುಳ ಬಿಟ್ಟೋಗೋದ್ರಲ್ಲಿ. ಪ್ರೀತಿ ಅಂದ್ರೆ ಏನು, ದ್ರೋಹ ಅಂದ್ರೆ ಏನು ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡೋದ್ರಲ್ಲಿ. ಸೊ ಮತ್ತೆ ನಾವು ಶುರು ಮಾಡಿದ ಜಾಗಕ್ಕೆ ಬರ್ತೀವಿ. ಬಿಟ್ಟು ಹೋಗೋರು ತಮ್ಮ ನೆನಪುಗಳನ್ನ ಕೊಂದು ಹೋಗ್ಬೋದು, ಸರಿ. ಆದ್ರೆ ಉಳಿದುಕೊಂಡೋರು ತಮ್ಮ ನೆನಪುಗಳ ಜೊತೆ ಏನ್ಮಾಡ್ಬೇಕು? ಈ ಒಂದೇ ಒಂದು ಪ್ರಶ್ನೆ ಇದೇ ಹೇಳಿ ಹೋಗೋ ಕಾರಣವನ್ನ ಒಂದು ಮರೆಯಲಾಗದ ಕ್ಲಾಸಿಕ್ ಆಗಿ ಮಾಡಿರೋದು.